ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ಆಲ್ರೆಡಿ ಒಂದು ಕಲರ್ಸ್ ಕನ್ನಡದಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಬನ್ನಿ ಫಸ್ಟ್ ಅದನ್ನು ನೋಡ್ಕೊಬಂದು ಆಮೇಲೆ ಮಾತಾಡೋಣ. ಓಕೆನಾ? ಸ್ಟಾರ್ಟ್ ಮಾಡೋಣ ಬನ್ನಿ. ಹೊಕ್ಕು ಹೊರ ಬರಬಹುದೇ? ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಗಟ್ಟಿಯಾದ ಮನಸ್ಸು ಬೇಕು. ನೀವೇನಕ್ಕೆ ಬಂದಿದ್ದೀರಾ ಅಂತ ಗೊತ್ತಿಲ್ವಲ್ಲ. ಈ ಪರೀಕ್ಷೆ ದಾಟೋದು ನಾಟ್ ಎಟ್ ಆಲ್ ನೀವಲ್ಲಿ ಇರೋಕ್ಕೆ ಲಾಯಕ್ಕೆ ಇಲ್ಲ. ಯಾಕ ಅಡ್ಬಿದ್ದೆ ಗೊತ್ತಿಲ್ವಲ್ಲ. ನಾನು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್. ನಿಮಗೆ ಕ್ರಿಂಜ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ನಿಮ್ಮ ಮಗಳು ನೋಡಿದಾರಾ ರೀಲ್ಸ್ನ? ನೋಡ್ತಾಳೆ ಸರ್. ಅವಳು ಅದೇ ತರ ಮಾಡಿದ್ರೆ ಇಂಥ ಒಂದು ಬಿಹೇವಿಯರ್ಸ್ನ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಪಡಲ್ಲ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇದೇ ಭಾನುವಾರ ರಾತ್ರಿ 9 ಗಂಟೆಗೆ, ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30ಕ್ಕೆ. ಗೈಸ್, ನೋಡಿದ್ರಲ್ವಾ ಪ್ರೋಮೋ ಹೇಗಿದೆ ಅಂತ ಹೇಳಿ. ವಿನಯ್ ಗೌಡ ಅವರು ಈ ಶೋಗೆ ಜಡ್ಜ್ ಆಗಿ ಬಂದಿರೋದು ಲಾಯಕ್ಕೆ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ಒಪ್ತೀರಾ ಈ ಮಾತನ್ನ? ಅವರು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಒಂದು ಸೀಸನ್ನ ಅವರಿಂದ ಮತ್ತು ಸಂಗೀತ ಅವರಿಂದನೇ ಆ ಸೀಸನ್ನ ನಾವೆಲ್ಲ ನೋಡಬೇಕಾಗಿ. ಬಿಗ್ ಬಾಸ್ ಸೀಸನ್ 10 ಎಲ್ಲರೂ ಇಷ್ಟಪಡೋದಕ್ಕೆ ಕಾರಣನೇ ವಿನಯ್ ಮತ್ತು ಸಂಗೀತ. ಅವರಿಬ್ಬರೇ ಇಲ್ಲ ಅಂತಂದಿದ್ರೆ TRPನೇ ಇರ್ತಾ ಇರಲಿಲ್ಲ. ಅಂಥದ್ರಲ್ಲಿ ವಿನಯ್ ಗೌಡ ಅವರು ಈ ಶೋಗೆ ಅಂದರೆ ಜಡ್ಜಾಗಿ ಬಂದಿರೋದು ಯಾಕಿಲ್ಲ ಅಂತ ಮಾತಾಡೋದು ಎಷ್ಟು ಸರಿ ಇದೆ ಹೇಳಿ? ನೀವೇ ಹೇಳಿ. ಜಡ್ಜ್ ಪೊಸಿಷನಲ್ಲಿ ಇದ್ದೀನಿ ಅಂತ ಹೇಳಿ ನಮ್ಗೆ ಯಾವ ರೀತಿ ಬೇಕೋ ಆ ಥರ ಮಾತಾಡೋದಕ್ಕೆ ಮಾತ್ರ ಹೋಗಕ್ಕೆ ಹೋಗ್ಬೇಡಿ. ಓಕೆನಾ? ಜಡ್ಜಸ್ಗೆ ಹೇಳ್ತಿರೋದು ವಿನಯ್ ಗೌಡ ಆಗಲಿ, ಸಂಗೀತ ಶೃಂಗೇರಿ ಆಗಲಿ, ಶ್ರುತಿ ಮ್ಯಾಮ್ ಆಗಲಿ. ನಾನು ಏನು ಹೇಳ್ತಿದ್ದೀನಿ ಅಂದರೆ ಸಂಗೀತ ಶೃಂಗೇರಿ ಅವರು ಹೇಳಿದ್ದಾರೆ, ನಿಮ್ಮಂಥವ್ರು ಅಂದರೆ ನಿಮ್ಮಂಥ ಬಿಹೇವಿಯರ್ ಇರೋರು ಈ ಶೋಗೆ ಕಳಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅಲ್ವಾ? ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಸೀಸನ್ 10ನಲ್ಲಿ ನಿಮ್ಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನೀವು ಇಲ್ಲಿರೋದು, ಇಲ್ಲಾಂದರೆ ನೀವು ಇಲ್ಲಿರ್ತಾ ಇರಲಿಲ್ಲ. ಅದು ನೆನ್ಪಿಟ್ಕೊಳ್ಳಿ, ಸರಿನಾ? ಕ್ರಿಂಜ್ ಕಂಟೆಂಟ್ ಅಂದರೆ ಎಂಟರ್ಟೈನ್ಮೆಂಟ್ ಅಂತ ಕೇಳಿದ್ದೀರಾ, ಬಟ್ ನೀವೆಲ್ಲ ಸೆಲೆಕ್ಷನ್ ಮಾಡಿರೋದೇ ಎಲ್ಲ ಕ್ರಿಂಜ್ ಕಂಟೆಂಟ್ ಇರೋರನ್ನೇ ಅಲ್ವಾ? ನೀವು ಸೆಲೆಕ್ಷನ್ ಮಾಡ್ಕೊಳ್ಳೋದು ಅಂಥವ್ರನ್ನೇ. ಏಕೆಂದರೆ ನಿಮಗೆ TRP ಬೇಕಾಗಿರುತ್ತಲ್ವಾ? ಅದಕ್ಕೆ ಈಗ ನೋಡಿ, ಅಂಕುಡುಂಕು ಅಂತ ಹೇಳಿ ಬರ್ತಾರಲ್ವ ಮಂಜು ಅವರು, ಅವರನ್ನು ನೀವು ಪ್ರೋಮೋನಲ್ಲಿ ಆ ಥರ ಮಾಡಿದ್ದೀರಾ, ಹೋಗು ಆ ಥರ ಈ ಥರ ಅಂತ ಮಾತಾಡಿದ್ದೀರ ಅಲ್ವಾ? ಅವ್ರು ನೋಡ್ತಾರೆ ಅಗ್ನಿ ಪರೀಕ್ಷೆ ಸೀಸನಲ್ಲಿ ಖಂಡಿತ ಅವ್ರು ಬಂದೇ ಬರ್ತಾರೆ. ಅವರನ್ನು ಸೆಲೆಕ್ಷನ್ ಮಾಡ್ತಾರೆ. ಯಾಕೆಂದರೆ ಪ್ರೋಮೋ ಹೋದಾಗಿಂದ ಬರೀ ಅವರು ವಿಷಯನೇ ಮಾತಾಡ್ತಿದ್ದಾರಲ್ಲ ಜನ. ಸೊ ಅದಕ್ಕೆ ಅವ್ರನ್ನೇ ತಗೋತಾರೆ. TRP ಯಾರ ಮೇಲೆ ಚೆನ್ನಾಗಿ ಹೋಗುತ್ತೋ ಅವ್ರನ್ನ ಮಾತ್ರ ಇಲ್ಲಿ ತಗೋತಾರೆ. ಅವರು ಕ್ರಿಂಜ್ ಕಂಟೆಂಟ್ ಬಿಟ್ಟು ಬೇರೆ ಏನು ಮಾಡಿದ್ದಾರೆ ಹೇಳಿ ನೋಡೋಣ. ಕ್ರಿಂಜ್ ಕಂಟೆಂಟು ಎಂಟರ್ಟೈನ್ಮೆಂಟ ಅಂತ ಬರೀ ಗಂಗಾ ಅವ್ರಿಗೆ ನೀವು ಕೇಳ್ತಿದ್ದೀರಲ್ವಾ? ನನಗೆ ಇದಕ್ಕೆ ಆನ್ಸರ್ ಬೇಕು. ನೀವು ತಗೊಳ್ಳಂಗಿದ್ರೆ ಎಲ್ಲ ಎಜುಕೇಟೆಡ್ನೇ ತಗೊಳ್ಳಿ, ಇಲ್ಲ ಅಂದರೆ ಎಲ್ಲ ಕ್ರಿಂಜ್ ಕಂಟೆಂಟ್ ಮಾಡೋರನ್ನೇ ತಗೊಳ್ಳಿ, ಇಲ್ಲಾಂದರೆ ಎಲ್ಲ ನೆಟ್ಟಿಗಿರೋ ಕಂಟೆಂಟ್ ಮಾಡ್ತಾರಲ್ವಾ ಅವ್ರನ್ನಾದರೂ ತಗೊಳ್ಳಿ, ಇಲ್ಲ 3 ಮಿಕ್ಸ್ ಮಾಡಿ. ಆಮೇಲೆ ಇನ್ನೊಂದು ಬಿಹೇವಿಯರ್ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡಿ. ಅವ್ರು ತುಂಬ ಕಷ್ಟಪಟ್ಟು ಬಂದಿರ್ತಾರೆ ಯಾವುದೋ ಒಂದು. ನೀವು ಬಿಹೇವಿಯರ್ ಬಗ್ಗೆ ಮಾತಾಡಬೇಕಾದ್ರೆ ನೀವು ಅವರನ್ನು ಯಾವ ಥರ ಸೆಲೆಕ್ಷನ್ ಮಾಡಿದ್ದೀರಾ? ಅವ್ರ ಫಾಲೋವರ್ಸು, ಅವ್ರ ವೀಡಿಯೋಸಿಂದನೇ, ಅವ್ರ ಫಾಲೋವರ್ಸಿಂದನೇ ತಾನೇ ನೀವು ಸೆಲೆಕ್ಷನ್ ಮಾಡ್ಕೊಂಡ್ಬಂದು ಇಲ್ಲಿ ಆಡಿಷನ್ ಕೊಡೋದಕ್ಕೆ ಬಿಟ್ಟಿರೋದು. ಆಡಿಷನ್ ಕೊಡೋವಾಗ ಮಾತ್ರ ಬಿಹೇವಿಯರು, ಕ್ರಿಂಜ್ ಕಂಟೆಂಟು ಇವೆಲ್ಲ ಯಾಕೆ ಮಾತಾಡಬೇಕು? ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಗಟ್ಟಿಯಾದ ಮನಸ್ಸು ಬೇಕಂತೆ. ನೀವು ಫಸ್ಟು ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡಿ ಆಮೇಲೆ ಅವ್ರು ಗಟ್ಟಿಯಾದ ಮನಸ್ಸು ಮಾಡ್ತಾರೆ. ನೀವೇನಕ್ಕೆ ಬಂದಿರೋದು ಇಲ್ಲಿಗೆ ಗೊತ್ತಿಲ್ವಲ್ಲ ಅಂತ ಶ್ರುತಿ ಮ್ಯಾಮ್ ಕೇಳಿದ್ರು. ಮ್ಯಾಮ್, ನಿಮಗೆ ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ? ಆಡಿಷನ್ ಕೊಡೋದಕ್ಕೆ ಬಂದಿದ್ದಾರೆ. ನೀವು ಒಂದೇ ಸರಿ ಆ ಮಾತು ಅಂದ್ಬಿಟ್ರೆ ಅವ್ರು ಇನ್ನೇನು ಆಡಿಷನ್ ಕೊಡ್ತಾರೆ ಹೇಳಿ? ಕಾಮನರ್ಸ್ ಅಂತ ಅಂದಿದ್ದು ಮಾತ್ರಕ್ಕೆ ನೀವು ಯಾವ ಥರ ಅಂದರೆ ಆ ಥರ ಎಲ್ಲ ಜಡ್ಜ್ ಮಾಡಬಾರ್ದು ಅಲ್ವಾ? ನಿಮಗೆಲ್ಲ ಅದೇ ರೀತಿಯೇ ಜಡ್ಜ್ ಮಾಡಿ ಆಮೇಲೆ ಒಳಗಡೆ ಕಳಿಸಿದ್ರೆ ಬಿಗ್ ಬಾಸ್ ಮನೆಗೆ. ನಿಮ್ಗೊಂಥರ ನ್ಯಾಯ, ಕಾಮನರ್ಸ್ಗೆಲ್ಲ ಒಂಥರ ನ್ಯಾಯನಾ? ಇಷ್ಟು ಸೀಸನಿಂದನೂ ಕಲರ್ಸ್ ಕನ್ನಡದವರೇ ಆಯ್ಕೆ ಮಾಡ್ಕೋತಿದ್ರು. ಸೆಲೆಬ್ರಿಟೀಸಿಂದ ಮಾತ್ರನೇ ಯಾರ್ಯಾರು ಬೇಕೋ ಅವ್ರನ್ನ ಮಾತ್ರ ಆಯ್ಕೆ ಮಾಡ್ಕೋತಿದ್ರು. ಬಟ್ ಈ ಸರಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಅಗ್ನಿ ಪರೀಕ್ಷೆ ಅಂತ ಸ್ಟಾರ್ಟ್ ಮಾಡಿ ಕಾಮನರ್ಸ್ಗೂ ಚಾನ್ಸ್ ಕೊಡೋಣ ಅಂತ ಹೇಳಿ ಚಾನ್ಸ್ ಕೊಟ್ಬಿಟ್ಟು ಈ ಥರ ಮಾಡೋಣ ಅಂತ ಹೇಳಿ ಅವರೂ ಚಾನ್ಸ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಜಡ್ಜಸ್ನ ಬೇರೆಯವ್ರನ್ನ ಹಾಕಬೇಕಾಗಿತ್ತು ಅನ್ನೋದೊಂದು ನನಗೆ ಪರ್ಸ್ನಲಿ ಆ ಥರ ಫೀಲ್ ಆಗ್ತಿದೆ ಅಷ್ಟೇ. ಬೇರೆಯವ್ರಿಗೆಲ್ಲ ಯಾವ ಥರ ಅನಿಸ್ತಿದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ತುಂಬ ಜನಕ್ಕೆ ಇದು ಒಂದು ಕ್ವೆಶನ್ ಇತ್ತು, ಸೆಲೆಬ್ರಿಟೀಸಿಗೆ ಮಾತ್ರ ಇಷ್ಟು ಸೀಸನಿಂದನೂ ಅವ್ರಿಗೆ ಮಾತ್ರನೇ ಯಾವುದು ಈ ಥರ ಏನು ಪರೀಕ್ಷೆ ಇಲ್ಲದೆ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಕಳಿಸ್ತಿದ್ರು. ಬಟ್ ನಮ್ಗೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ. ಏಕೆಂದರೆ ಲಕ್ಷಾಂತರ ಜನ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಷ್ಟು ಜನನೂ ಬಿಗ್ ಬಾಸ್ ಮನೆಗೆ ಕಳಿಸೋದಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು 10 to 15 ಮೆಂಬರ್ಸ್ನ ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ ಒಂದು 60 ಜನ ಸೆಲೆಕ್ಷನ್ ಆಗಿದ್ದರು. ಅದರಲ್ಲಿ ಈಗ ಅಗ್ನಿ ಪರೀಕ್ಷೆಯಿಂದ ಇಲ್ಲಿ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗೋರನ್ನ ಮಾತ್ರ ಇಲ್ಲಿ ಇಟ್ಕೊಂಡು ಇನ್ನೆಲ್ಲನೂ ಇದು ಮಾಡ್ತಾರೆ, ತೆಗೆದುಬಿಡ್ತಾರೆ.
ಇದು ನಿಮ್ಮ ಕ್ವಶನ್ಗೆ ಆನ್ಸರ್ ನಾನು ಮಾಡಿದ್ದೀನಿ. ಈ ಜಡ್ಜಸ್ ಯಾವ ರೀತಿ ಆಯ್ಕೆ ಮಾಡ್ಕೋತಿದ್ದಾರೆ ಅಂದರೆ, ನಿಜ ಹೇಳಬೇಕು ಅಂದರೆ ಬಿಹೇವಿಯರ್ ಬಗ್ಗೆ ಅಲ್ಲಿವರೆಗೂ ಹೋಗಬಾರ್ದಾಗಿತ್ತು. ಬಿಹೇವಿಯರ್ ಬಗ್ಗೆ ನೀವು ಮಾತಾಡೋ ರೈಟ್ಸ್ ಇಲ್ಲ. ನಿಮ್ದೇನು ಅಂದರೆ ನೀವು ಜಡ್ಜ್ ಮಾಡಬೇಕು ಅಷ್ಟೇ. ಜಡ್ಜ್ ಏನಿದೆಯೋ ಅದು ಆಡಿಷನ್ ತೊಗೋಬೇಕು. ಆಡಿಷನ್ ಚೆನ್ನಾಗಿಲ್ವಾ ಅದು ಮಾತ್ರ ಜಡ್ಜ್ ಮಾಡಬೇಕು. ಬಿಹೇವಿಯರ್ ಬಗ್ಗೆ ನೀವು ಮಾತಾಡೋಂಗಿಲ್ಲ, ರೈಟ್ಸೇ ಇಲ್ಲ. ಇನ್ನೊಂದು, ಯಾವುದೇ ಕೋಪದಿಂದ ಏನೂ ಹೇಳ್ತಾ ಇಲ್ಲ. ಸಂಗೀತ ಅವ್ರ ಮೇಲೆ ಅಂತೂ ತುಂಬ ರೆಸ್ಪೆಕ್ಟ್ ಇದೆ ನನಗೆ. ಸೀಸನ್ 10 ನಾನು ಕಂಪ್ಲೀಟಾಗಿ ನೋಡಿದ್ದೀನಿ. ನನಗೆ ತುಂಬ ಅಂದರೆ ತುಂಬ ರೆಸ್ಪೆಕ್ಟ್ ಇದೆ. ಪ್ಲೀಸ್ ಆ ರೆಸ್ಪೆಕ್ಟ್ನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಸೀಸನಲ್ಲಿ, ಅಷ್ಟೇ ನಾನು ಹೇಳ್ತಾ ಇರೋದು. ಓಕೆ, ಕ್ರಿಂಜ್ ಕಂಟೆಂಟ್ ಎಲ್ಲರನ್ನೂ ತೊಗೊಂಬಂದು ಅವರನ್ನೇ ಕೂರಿಸ್ತಾರೆ ಹೊರ್ತು ಅಷ್ಟು ಇಷ್ಟು ನಾಲೆಡ್ಜ್ ಇರೋನಂತೂ ಕೂರಿಸೋದಕ್ಕೆ ಹೋಗಲ್ಲ ಅವರು. ನೀವು ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಅವರಿಂದನೇ ಇವಾಗ ಅಮ್ಕುಡುಮ್ಕು ಒಂದು ಪ್ರೋಮೋ ಬಂತು ಅಂತ ಹೇಳಿದ ತಕ್ಷಣ ಜನ ಎಲ್ಲ ಹೋಗಿ ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಬಗ್ಗೆನೇ ಸ್ಟಾರ್ಟ್ ಮಾಡಿದ್ರು. ಪ್ರತಿಯೊಂದರಲ್ಲೂ ಅವ್ರ ಬಗ್ಗೆನೇ ರುಬ್ತಾ ಇದ್ದಾರೆ ಅಲ್ವಾ. ಮತ್ತು ಅವ್ರ ಬಗ್ಗೆನೇ ರುಬ್ತಾ ಇದ್ದರೆ ಇಲ್ಲಿ TRP ಅವ್ರಿಗೆ ಹೋಗುತ್ತಲ್ವಾ. ಮತ್ತು ಅವ್ರನ್ನ ಕರ್ಕೊಳ್ತಾರೆ. ನಮ್ಮ ಪ್ರೋಮೋನಲ್ಲಿ ಆ ಥರ ತೋರಿಸ್ತಾರೆ ಅಷ್ಟೇ. ಬಟ್ ಕರ್ಕೊಳ್ಳೋದೆಲ್ಲ ಅಂಥವ್ರನ್ನೇ. ಓಕೆ, ನಿಮಗೆಲ್ಲ ಏನು ಅನ್ನಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಇದೆಲ್ಲ ಪ್ರೋಮೋನೇ. ಯಾರು ಸೆಲೆಕ್ಷನ್ ಆಗಿದ್ದಾರೆ ಯಾರು ಸೆಲೆಕ್ಷನ್ ಆಗಿಲ್ಲ ಅಂತ ನಮಗಿನ್ನೂ ಗೊತ್ತಿಲ್ಲ ಅಲ್ವಾ. ಸೊ ಫುಲ್ ಎಪಿಸೋಡ್ ನೋಡಿ ಆಮೇಲೆ ಮಾತಾಡೋಣ. ಅಲ್ಲಿವರೆಗೂ ಸಾಕು, ಇಷ್ಟೇ ಮಾತಾಡೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.